17 ವರ್ಷದ ವಿದ್ಯಾರ್ಥಿಯನ್ನು ಕ್ರೂರವಾಗಿ ಹತ್ಯೆಗೈದು ಕಾಲುವೆಯಲ್ಲಿ ಬಿಸಾಡಿದ ಕೀಚಕರು. ಸೌಜನ್ಯ ಹಡಪದ ಕೊಲೆ ಖಂಡಿಸಿ ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹಡಪದ ಅಣ್ಣಪ್ಪ ಸಮಾಜದ ಬೃಹತ್ ಹೋರಾಟ. ಕೊಲೆಗೈದ ಕೀಚಕರನ್ನು ಕೂಡಲೇ ಬಂಧಿಸಬೇಕು ಎಂದು ಆಗ್ರಹ. ಯಾದಗಿರಿಯ ಹುಣಸಗಿ ತಾಲೂಕಿನ ಕೊಡೆಗಲ್ ಗ್ರಾಮದ ಪ್ರಥಮ PUC ಓದುತ್ತಿದ್ದ 17 ವರ್ಷದ ವಿದ್ಯಾರ್ಥಿನಿ ಸೌಜನ್ಯ ಹಡಪದ ಅವರನ್ನು ಅಪಹರಿಸಿ ಕ್ರೂರವಾಗಿ ಹತ್ಯೆ ಮಾಡಿ ಶವವನ್ನು ಕಾಲುವೆಯಲ್ಲಿ ಬಿಸಾಕಿದ ಘಟನೆ ಜಿಲ್ಲಾದ್ಯಂತ ಆಕ್ರೋಶ ಹುಟ್ಟಿಸಿದೆ. ಈ ನೃಶಂಸ ಕೊಲೆಯನ್ನು ಖಂಡಿಸಿ ಇಂದು ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಹಡಪದ ಅಣ್ಣಪ್ಪ ಸಮಾಜದ ವತಿಯಿಂದ ಬೃಹತ್ ಹೋರಾಟ ನಡೆಯಿತು. ಪ್ರತಿಭಟನಾಕಾರರು ಉಗ್ರ ಘೋಷಣೆಗಳನ್ನು ಕೂಗಿ ಆರೋಪಿಗಳನ್ನು ತಕ್ಷಣ ಪತ್ತೆ ಹಚ್ಚಿ ಬಂಧಿಸಬೇಕು ಹಾಗೂ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದರು. ಸಮಾಜದ ನಾಯಕರು ಆರೋಪದ ಪ್ರಕಾರ ಸೌಜನ್ಯ ಕಾಣೆಯಾದ ಬಗ್ಗೆ ಕುಟುಂಬವು ಕೊಡೆಕಲ್ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಪೊಲೀಸರು ಕೇಸ್ ದಾಖಲಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ. ಇದರಿಂದ ಈ ದುರ್ಘಟನೆ ಸಂಭವಿಸಿದೆ ಎಂದು ಖಂಡಿಸಿದರು. ಕರ್ತವ್ಯ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸುತ್ತಿದ್ದರು. ಪ್ರತಿಭಟನೆ ನಂತರ ಸಮಾಜ ಪ್ರತಿನಿಧಿಗಳು ಜಿಲ್ಲಾಧಿಕಾರಿಯ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯಪಾಲರು, ಗೃಹ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಹೋರಾಟದಲ್ಲಿ ಯಾದಗಿರಿ ಜಿಲ್ಲೆಯ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಹಡಪದ ಕುಳಗೇರಿ ಅವರ ನೇತೃತ್ವದಲ್ಲಿ ನೂರಾರು ಹಡಪದ ಅಣ್ಣಪ್ಪ ಸಮಾಜದ ಸದಸ್ಯರು ಸೇರಿದಂತೆ ಸಮಾಜದ ಅನೇಕ ಮುಖಂಡರು ಮತ್ತು ನೂರಾರು ಸ್ವಾಭಿಮಾನಿ ಬಂಧುಗಳು ಉಪಸ್ಥಿತರಿದ್ದರು. ಸಮಾಜದವರು ಈ ಘಟನೆ ನ್ಯಾಯ ದೊರೆಯುವವರೆಗೂ ಹೋರಾಟ ಮುಂದುವರೆಸಲು ನಿರ್ಧರಿಸಿದ್ದಾರೆ ಎಂದು ಮಾಹಿತಿ ತಿಳಿದು ಬಂದಿದೆ. ಈ ಸಂಬಂಧಪಟ್ಟ ಅಧಿಕಾರಿಗಳು ಆ ಕೀಚಕರನ್ನು ಬಂಧಿಸ್ತಾರಾ ಕಾದು ನೋಡಬೇಕಾಗಿದೆ. ಕೊಡೆಕಲ್ ಗ್ರಾಮದ ನಮ್ಮ ತಂಗಿ ಮಗಳು ಆದಂತಹ ಅಪ್ರಾಪ್ತೆ ಬಾಲಕಿಯಾದಂತಹ ಸೌಜನ್ಯ ಹಡಪದ ಅವರಿಗೆ ಯಾರೋ ಆರೋಪಿಗಳು ಅವಳನ್ನು ಕರೆದುಕೊಂಡು ಹೋಗಿ ಅವಳಿಗೆ ಯಾವುದೇ ಚಿತ್ರಹಿಂಸೆ ಕೊಟ್ಟಿರಬಹುದು ಮತ್ತು ಅವರಿಗೆ ಅತ್ಯಾಚಾರ ಕೂಡ ಮಾಡಿರಬಹುದು. ಮಾಡಿ ಕೊಲೆಗೈದು ಒಂದು ಕಾಲುವೆಯಲ್ಲಿ ಬೀಸಾಡಿ ಹೋಗಿದ್ದಾರೆ. ಅದಕ್ಕೋಸ್ಕರ ಆ ನಮ್ಮ ತಂಗಿಗೆ ಸೌಜನ್ಯ ಹಡಪದವರಿಗೆ ನ್ಯಾಯ ಸಿಗಬೇಕು, ಅವರ ಆತ್ಮಕ್ಕೆ ಶಾಂತಿ ಆಗ್ಬೇಕಂತಂದ್ರೆ ಆ ಕಳ್ಳನ ಮಕ್ಕಳು ಕಂತ್ರಿ ನನ್ನ ಮಕ್ಕಳಿಗೆ ಕೂಡಲೇ ಪೊಲೀಸ್ ಇಲಾಖೆ ಬಂಧನ ಮಾಡಬೇಕು. ಬಂಧನ ಮಾಡಿ ಅವರಿಗೆ ಗಲ್ಲು ಶಿಕ್ಷೆ ನೀಡಬೇಕು. ಒಂದು ವೇಳೆ ಗಲ್ಲು ಶಿಕ್ಷೆ ತಮಗೆ ಮಾಡಲ್ಲ ಅಂದ್ರೆ ಆಂಧ್ರ ಮಾದರಿಯಲ್ಲಿ ಎನ್ಕೌಂಟರ್ ಮಾಡಿ ಹೊಡಿಬೇಕು. ಇಲ್ಲಪ್ಪ ಅದು ಆಗಲಿಲ್ಲ ಅಂತಂದ್ರೆ ಆ ಕಳ್ಳನ ಮಕ್ಕಳಿಗೆ ಆರೋಪಿಗಳಿಗೆ ಕೂಡಲೇ ಬಂಧನ ಮಾಡಿ ಗಾಂಧಿ ಚೌಕ್ನಲ್ಲಿ ತಂದು ಪಬ್ಲಿಕ್ ಯಾಕೆ ಕೊಟ್ಬಿಡ್ರಿ, ಕಲ್ಲಿ ಹೊಡೆದುಕೊಳ್ತಾರೆ. ಯಾಕಪ್ಪ ಅಂದ್ರೆ ಮಾತು ಯಾಕೆ ಕಠೋರವಾಗಿ ಆಡತ್ತಿನ ತಮ್ಗೆ ಗೊತ್ತಿರ್ಬೋದು. ಧರ್ಮಸ್ಥಳದಾಗ ಸೌಜನ್ಯ ಅಮ್ಮ ತಂಗಿ, ಬೀದರ್ನಾಗ ಪೂಜಾ ಹಡಪದ ತಂಗಿಗೆ ಅತ್ಯಾಚಾರ ಬೆಸಗಿ ಬರ್ಬರ ಕೊಲೆಗೈದು ನಿರ್ಜಲ ಪ್ರದೇಶದಲ್ಲಿ ಹೋದ್ರು. ವಿದ್ಯುತ್ ಪ್ರಕರಣ ಈಗ ದಾನಮ್ಮ, ಬಿಜಾಪುರ ದಾನಮ್ಮ, 2-3 ವರ್ಷದ ದಾನಮ್ಮ ದಲಿತ ಒಂದು ಹುಡುಗಿ, ಈಗ ಒಂದು ಚೌರಿಕ ಸಮಾಜದ ಬಡ ಕುಟುಂಬ ನಮ್ಮ ತಂಗಿ ಅಪ್ರಾಪ್ತಿ 17 ವರ್ಷ ರೀ. ಅವ್ರ ತಾಯಿ ತಂದೆ ಎಂತ ಕನಸುಕೊಂಡು ನಮ್ಮ ಮಗಳು ಏನೋ ಓದಿ ದೊಡ್ಡ ಆಫೀಸರ್ ಆಗಬೇಕು, ನಮ್ಮ ಮನೆ ನಡೆಸಬೇಕು, ಅವ್ರ ಮೇಲೆ ಪಾರಾಟು ಜೀವನ ಮಾಡ್ತಕ್ಕಂಥ ತಮ್ಮ ಚೌರ ವೃತ್ತಿ ನಂಬಿ ಆ ಚೌರದಿಂದ ಬಂದಂತಹ ದುಡ್ಡುಗಳನ್ನು ತೆಗೆದುಕೊಂಡು ಆಕೆ ಸಾಲಿ ಕಲಿಸಿ ಜೀವನ ಮಾಡ್ತಕ್ಕಂಥ ಒಂದು ಬಡ ಕುಟುಂಬದ ಒಂದು ಹೆಣ್ಣು ಬಾಲಕಿ. ಇಂಥ ಬಾಲಕಿ ಅಮಾವಾಸ್ಯದ ಸಂಜೆಗೆ ನನ್ನ ಮಗಳು ಕಾಣಲಾಗ್ಯಾಡ್ರಿ ಅಂತ ಕಿಸಿಂದ ಒಂದು ಕಚೇರಿ ಯಾವುದು ಅದು ಕೊಡೆಕಲ್ ಕಚೇರಿಗೆ ಹೋದಾಗ ಇಲ್ಲಪ್ಪ ಎಲ್ಲೋ ಬೀಗರ ಮನೆಗೆ ಹೋಗಿರ್ಬೋದು, ಗೆಳತಿ ಮನೆಗೆ ಹೋಗಿರಂತ ಸಂಜಾಯಿಸಿ ಕೊಟ್ಟು ಒಂದು ದಿವಸ ಕೊಟ್ಟು ಬರ್ತಾರೆ. ಓಕೆ, ಪರವಾಗಿಲ್ಲ. ಆ ನಂತರ ಸೆಕೆಂಡ್ ಮಾರನೇ ದಿನ ಅವ್ರ ತಂದೆ ತಾಯಿಯವರು ಕಚೇರಿಗೆ ಹೋಗ್ತಾರೆ. ನನ್ನ ಮಗಳು ಕಾಣ್ತಾ ಇಲ್ಲ, ನೀನು ಹೋದರು, ಇದು ಮಿಸ್ಸಿಂಗ್ ಕೇಸ್ ತಗೋರಿ, ಮಿಸ್ಸಿಂಗ್ ಕೇಸ್ ತಗೊಂಡು ಅಕ್ಕಿ ಹುಡುಕಿಸ್ಕೊಡ್ರಿ ಅಂದ್ರೆ ಕೂಡ 3ನೇ ದಿನ ಕೂಡ ತಗೋಲಿಲ್ಲ. ಅದಕ್ಕೋಸ್ಕರ ಈ ಪೊಲೀಸ್ ಇಲಾಖೆ ಬಗ್ಗೆ ಬಹಳ ಅತಿಯಾದ ಗೌರವ ನಮ್ಮ್ಯಾಗದ. ಹಡಪ ಸಮಾಜದವರು ಬಹಳ ಗೌರವ ಕೊಡೋದು. ಯಾಕಪ್ಪ ಅಂತಂದ್ರೆ ನಾವು ಹರಿತವಾದ ವಸ್ತ್ರ ಕೂಡ ನಮ್ಮಲ್ಲಿ ಇದ್ರೂ ಕೂಡ ಯಾರಿಗೂ ಕೂಡ ಒಂದು ರಕ್ತ ಹಾನಿ ಮಾಡಲಂತಾಗ 2ನೇ ತಾಯಿಯಾಗಿ ಸೇವೆ ಮಾಡ್ತಕ್ಕಂಥ ಸಮಾಜದವರು. ಮತ್ತು ಇಲ್ಲಿವರೆಗೂ ಯಾವುದೇ DC ಆಫೀಸ್ ಕಲ್ಲಿ ಹೊಡೆದಿಲ್ಲ, ಯಾವ ಬಸ್ ಸುಟ್ಟಿಲ್ಲ, ಸರ್ಕಾರಿ ಆಸ್ತಿ ಪಾಸ್ತಿ ಹಾಳು ಮಾಡಿಲ್ಲ. ಅದಕ್ಕೋಸ್ಕರ ಬಂಧುಗಳೇ, ಇವತ್ತಿನ ದಿವಸ ನಿಮ್ ದೊಡ್ಡ ಅಧಿಕಾರಿಗಳವರ ಆ ಅಧಿಕಾರಿಗಳ ಮನೆಗೆ ಹೆಣ್ಣಾರಲ್ರಿ, ಆ ಅಧಿಕಾರಿಗಳ ಮನೆಗೆ ಹೆಣ್ಣಾರ
ಅಂತಾರಲ್ರಿ. ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಅಪ್ರಾಪ್ತ ಬಾಲಕಿ ಸೌಜನ್ಯ ರೂಪದ ಕೊಲೆ ಮಾಡಿದ ಆರೋಪಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು. ಅಪ್ರಾಪ್ತ ಬಾಲಕಿ ಸೌಜನ್ಯ ರೂಪದ ಆರೋಪಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು.